ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ತನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಪತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚನ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣೇ ಭಾಸತಾಂ ನೋ ಹೃದಂಬರೇ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರವಯೇ ವೈಷ್ಣವೀಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಳವೇ. ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ನೈವೇದ್ಯ ಪ್ರಕರಣ ಸಂಧಿ ಅಂತ ಹೆಸರಿಟ್ಟುಕೊಂಡು ಅದಕ್ಕೆ ಆ ಸಂಧಿಯ ವಿಚಾರದಲ್ಲಿ ಬೇರೆ ಬೇರೆ ಭಗವಂತನ ಮಹಿಮೆಯನ್ನು ಇಲ್ಲಿ ತಿಳಿಸಿಕೊಡ್ತಾ ಹಿಂದಿನ ಪದ್ಯದಲ್ಲಿ ಭಗವಂತನಿಗೆ ಉನ್ನತ ಸುಕರ್ಮ ನಮಿಪೆನು ಅನವರತ ಅಂತ ಹೇಳಿಕೊಂಡು ಭಗವಂತನ ಕರ್ಮ ಅದು ಅತ್ಯಂತ ಉತ್ಕೃಷ್ಟವಾದದ್ದು. ಅಂತಹ ಉತ್ಕೃಷ್ಟವಾದಂತಹ ಕರ್ಮಗಳುಳ್ಳಂತಹ ಭಗವಂತನಿಗೆ ನಮಿಸ್ತೇನೆ ಅಂತ ಹೇಳಿ ಅದಾದ ಮೇಲೆ ಮುಂದಿನ ಪದ್ಯದಲ್ಲಿ ಪಾಕಶಾಸನ ಪೂಜ್ಯಚರಣ ಪಿನಾಕಿ ಸನ್ನುತ ಮಹಿಮ ಸೀತಾಶೋಕನಾಶನ ಸುಲಭ ಸುಮುಖ ಸುವರ್ಣ ವರ್ಣ ನಿಭ ಮಾಕಳತ್ರ ಮನೀಷಿ ಮಧುರಿಪು ಏಕಮೇವಾದ್ವಿತೀಯ ರೂಪ ಪ್ರತೀಕ ದೇವಗಣಾಂತರಾತ್ಮಕ ಪಾಲಿಸುವುದೆಮ್ಮ. ಭಗವಂತನ ಇನ್ನಷ್ಟು ಮಹಿಮೆಯನ್ನು ಇದರಲ್ಲಿ ತಿಳಿಸಿಕೊಡ್ತಾರೆ. ಆ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಇಂದ್ರಾದಿ ಸಮಸ್ತ ದೇವತೆಗಳ ಗಣಗಳಿಂದ ಸ್ತುತ್ಯ. ಅಷ್ಟು ಮಾತ್ರವಲ್ಲದೆ ರುದ್ರಾದಿಗಳಿಗೂ ಕೂಡ ಪಿನಾಕ ಎಂಬಂತಹ ಧನುಸ್ಸನ್ನು ಧಾರಣೆ ಮಾಡಿರತಕ್ಕಂತಹ ರುದ್ರ, ಆ ರುದ್ರದೇವರಿಂದಲೂ ಕೂಡ ಸ್ತುತ್ಯ. ಅಷ್ಟು ಮಾತ್ರವಲ್ಲದೆ ಏನು ಮಾಡಿದ್ದಾನೆ ಅಂತ ಕೇಳಿದ್ರೆ ಸೀತಾಶೋಕನಾಶನ. ಸೀತೆ ವಾಸ್ತವಿಕವಾಗಿ ಮಹಾಲಕ್ಷ್ಮಿ. ಅಲ್ಲಿ ಅವಳಿಗೆ ಸೀತೆಯ ಶೋಕವನ್ನು ನಾಶ ಮಾಡಿದ್ದಾನೆ ಅಂತ ಹೇಳಿದರೆ ಅವಳಿಗೆ ಶೋಕವಿತ್ತ. ನಿತ್ಯ ಮುಕ್ತಳಾಗಿರತಕ್ಕಂತಹ ಲಕ್ಷ್ಮೀದೇವಿ ಅವಳೇ ಸೀತೆ. ಅಂತಹ ಸೀತೆಗೆ ದುಃಖವಿತ್ತ ಅಂತ ಕೇಳಿದ್ರೆ ವಾಸ್ತವಿಕವಾಗಿ ದುಃಖ ಇಲ್ಲವೇ ಇಲ್ಲ ಅವಳಿಗೆ. ಆದರೂ ಕೂಡ ಅಲ್ಲಿ ಅವತಾರವನ್ನು ಮಾಡಿ ಆ ಸೀತೆಯ ಆಕೃತಿ ಏನಿತ್ತು ಆ ಆಕೃತಿಗೆ ಅಂದರೆ ದೇವೇಂದ್ರನ ಆ ಆಕೃತಿಯ ಒಳಗಿರತಕ್ಕಂತಹ ಇಂದ್ರ ಅವನ ಶೋಕವನ್ನು ನಾಶ ಮಾಡಿರತಕ್ಕಂಥವನು. ಹೀಗೆ ನಾವು ಉಪಾಸನೆಯನ್ನು ಮಾಡಬೇಕು. ನಾಹಂ ಶಕ್ಯ ತ್ವಯಾ ಸೃಷ್ಟುಂ ಆದಿತ್ಯಸ್ಯ ಪ್ರಭಾಯತ ತ್ವಂ ಪುನರ್ಜಂಬುಕ ಸಿಂಹೀಂ ಮಾಮಿಹೇಚ್ಛಸಿ ದುರ್ಲಭಾಂ. ಅದರಲ್ಲಿ ಆ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನಿಗೆ ಸೀತೆ ಹೇಳಿದಕ್ಕಂತಹ ಒಂದು ಮಾತು ಏನು ಅಂತ ಕೇಳಿದ್ರೆ ನಾಹಂ ಶಕ್ಯ ತ್ವಯಾ ಸೃಷ್ಟುಂ, ಹೇಗೆ ಸೂರ್ಯನ ಕಿರಣ ಅದು
ಮುಟ್ಟಲಿಕ್ಕೆ ಹೇಗೆ ಸಾಧ್ಯವಿಲ್ವೋ ಅದೇ ರೀತಿಯಾಗಿ ನಾನು ನಿನ್ನನ್ನು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಅಲ್ಲಿ ಸೀತೆಯ ಆಕೃತಿ ಅದನ್ನು ಇಟ್ಟುಕೊಂಡು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿರತಕ್ಕಂತಹ ಮಾತು. ಅದೇ ರೀತಿಯಾಗಿ ಈ ಸೀತಾಕೃತಿಯ ಶೋಕವನ್ನು ನಾಶ ಮಾಡಿರತಕ್ಕಂಥವನು ಭಗವಂತ, ರಾವಣಾದಿ ದೈತ್ಯರನ್ನು ಸಂಹಾರ ಮಾಡಿರತಕ್ಕಂಥವನು. ಹೀಗೆ ಅವನನ್ನು ಹೇಳ್ತಾರೆ. ಅದಾದ ಮೇಲೆ ಮುಂದಿನ ಒಂದು ಶಬ್ದ ಏಕಮೇವಾದ್ವಿತೀಯ ಬ್ರಹ್ಮ. ಅವನು ಏಕಮೇವ, ಒಬ್ಬನೇ ಅಂತ ಹೇಳಿದರೆ ಇನ್ನೊಬ್ಬರು ಅವನಿಗೆ ಸಮಾನರಾದವರು ಇನ್ನೊಬ್ಬರಿಲ್ಲ. ಆದ್ದರಿಂದ ಅವನೇನನ್ನಿಸಿಕೊಳ್ತಾನೆ ಅಂತ ಕೇಳಿದರೆ ಏಕಮೇವ ಅಂತ ಅನಿಸಿಕೊಳ್ತಾನೆ, ಒಬ್ಬನೇ. ಇತರರು ಅವನ ಸಮಾನವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಏಕಮೇವ. ಅದ್ವಿತೀಯ, ದ್ವಿತೀಯವಾದಂತಹ ಇನ್ನೊಂದು ವಸ್ತು ಅವನಿಗೆ ಇಲ್ಲವೇ ಇಲ್ಲ. ಸಮಾನವಾದಂತಹ ಇನ್ನೊಂದು ವಸ್ತು ಕೂಡ ಬರಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಅದ್ವಿತೀಯವಾಗಿರತಕ್ಕಂತಹ ಒಬ್ಬನೇ, ಇನ್ನೊಂದು ದ್ವಿತೀಯ ವಸ್ತು ಇಲ್ಲದಿರತಕ್ಕಂಥವನು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಇತರ ದೇವತೆಗಳ ಒಳಗೆ ಅವನು ಎಲ್ಲ ದೇವತೆಗಳ ಒಳಗೂ ಕೂಡ ಯಾವುದೆಲ್ಲ ನಾವು ಇತರ ದೇವತಾ ಚಿಂತನೆ ನಡೆಸ್ತೇವೆ ಆ ಎಲ್ಲ ದೇವತೆಗಳಿಗೂ ಕೂಡ ಮುಖ್ಯ ಶಕ್ತಿ, ಮುಖ್ಯನಾಗಿರತಕ್ಕಂಥವನು ಎಂಬುದನ್ನು ನಾವು ಚಿಂತನೆ ಮಾಡಬೇಕು. ಆ ರೀತಿಯಾಗಿ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತನನ್ನೇ ನಾವು ಉಪಾಸನೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಇನ್ನೊಂದು ಮಾಕಳತ್ರ ಒಂದು ಶಬ್ದವನ್ನು ಹಾಕಿದ್ದಾರೆ. ರಮಾಕಳತ್ರ ಅಂದರೆ ಮಾ ಶಬ್ದಕ್ಕೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ಪತಿ. ವಾಸ್ತವಿಕವಾಗಿ ಕಳತ್ರಂ ಕಮಲಾಯಸ್ಯ ಪುತ್ರ ಕಮಲಸಂಭವ ಶಿವಾದ್ಯಾ ಸೇವಕಾಸ್ತಸ್ಯೈ ನಮೋ ವಿಶ್ವಕುಟುಂಬಿನೇ ಅಂತ ಹೇಳಿಕೊಂಡು ವಿಷ್ಣುತರಣಯದಲ್ಲಿ ಬರೀತಾರೆ. ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಕಲತ್ರಂ ಕಮಲಾಹ ಯಸ್ಯ, ಕಮಲ ಸಂಭವನಾಗಿರತಕ್ಕಂತಹ ಬ್ರಹ್ಮಾದಿಗಳು ಅವನು ಏನಾಗಿದ್ದಾನೆ ಮಗ. ಇನ್ನು ಶಿವಾದ್ಯಾಹ ಸೇವಕ ರುದ್ರಾದಿಗಳು ಏನಾಗಿದ್ದಾರೆ ಅಂತ ಕೇಳಿದರೆ ಅವರು ಸೇವಕರಾಗಿರತಕ್ಕಂಥವರು. ಹೀಗೆ ನಮೋ ವಿಶ್ವಕುಟುಂಬಿನೇ, ಅಂತಹ ವಿಶ್ವಕುಟುಂಬಿಯಾಗಿರತಕ್ಕಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡುತ್ತೇನೆ ಎಂಬುದಾಗಿ ಕೇಳ್ತಾರೆ. ಆದ್ದರಿಂದ ಇಂತಹ ಅತ್ಯದ್ಭುತವಾದಂತಹ ಮಹಿಮೆಯುಳ್ಳವಳು ಭಗವಂತ ಲಕ್ಷ್ಮೀದೇವಿ ಎಂಬುದನ್ನು ತೋರಿಸಿಕೊಡ್ತಾ ಮಾ ಕಳತ್ರ ಮನೀಷಿ, ಇನ್ನೊಂದು ದೊಡ್ಡ ಮನೀಷಿ. ಮನೀಷಿ ಅಂತ ಹೇಳಿದರೆ ತುಂಬ ಜ್ಞಾನಿ ಅಂತ ಅರ್ಥ, ಬುದ್ಧಿವಂತ. ಆ ಮನೀಷಿ ಮತ್ತು ಮಧುರಿಪು ಸರ್ವದೇವತೆಗಳಾಂತರಾತ್ಮಕ, ಎಲ್ಲ ದೇವತೆಗಳ ಒಳಗೂ ಕೂಡ ಅಂತರ್ಯಾಮಿಯಾಗಿ ಇರತಕ್ಕಂಥವನು. ಅಂತಹ ಭಗವಂತ ನಮ್ಮನ್ನು ಉದ್ಧಾರ ಮಾಡಲಿ, ನಮ್ಮನ್ನು ಸಲಹಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಜಗನ್ನಾಥದಾಸರು ತಮ್ಮ ಪದ್ಯದಲ್ಲಿ ಭಗವಂತನ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂತಹ ಮಹಿಮೆಯನ್ನು ಹೇಳಿ ಅದಾದ ಮೇಲೆ ಮುಂದಿನ ಪದ್ಯದಲ್ಲಿ ಆ ಭಗವಂತನ ವರ್ಣ ಅದು ಯಾವ ರೀತಿಯಾಗಿರತಕ್ಕಂತಹ ವರ್ಣ ಅಂತ ಕೇಳಿದರೆ ಸುವರ್ಣವರ್ಣ ನಿಭ, ಸುವರ್ಣವರ್ಣೋ ಹೇಮಾಂಗ. ಭಗವಂತನನ್ನು ಏನು ಕರೀತಾರೆ? ಸುವರ್ಣವರ್ಣ, ಒಳ್ಳೆಯ ವರ್ಣ. ಒಳ್ಳೆಯ ವರ್ಣ ಯಾವುದು? ಆ ಒಳ್ಳೆಯ ವರ್ಣಗಳು ವೇದಾದಿಗಳು. ಅದರಿಂದ ಪ್ರತಿಪಾದ್ಯ ಅಂದರೆ ಭಗವಂತ ವೇದ ಪ್ರತಿಪಾದ್ಯ ಅಂತೂ ಅರ್ಥ ಬರ್ತದೆ. ಅದೇ ರೀತಿಯಾಗಿ ಎಲ್ಲದರಿಂದಲೂ ಕೂಡ ಭಗವಂತನ ಬಣ್ಣ ಯಾವ ರೀತಿಯಾಗಿರ್ತಕ್ಕಂತಹದ್ದು, ಬಂಗಾರದ ಮೈಬಣ್ಣವಿದ್ದುಕೊಂಡು ಇಡೀ ಜಗತ್ತಿಗೆ ಮುಖ್ಯನಾಗಿರತಕ್ಕಂಥವನು, ಇಡೀ ಜಗತ್ತನ್ನು ತಾನು ಪಾಲಿಸ್ತಾ ಇರತಕ್ಕಂಥವನು ಎಂಬುದನ್ನು ನಾವು ಚಿಂತನೆಯನ್ನು ಮಾಡಬಹುದು. ಹೀಗೆ ಭಗವಂತನ ಅತ್ಯಂತ
ಉತ್ಕೃಷ್ಟವಾಗಿರತಕ್ಕಂತಹ ಮಹಿಮೆಗಳನ್ನು, ಭಗವಂತನ ಉತ್ಕೃಷ್ಟವಾದಂತಹ ಗುಣಗಳನ್ನು ತಿಳಿಸಿ, ಅದಾದ ಮೇಲೆ ಮುಂದಿನ ಪದ್ಯದಲ್ಲಿ ಮತ್ತೆ ಪುನಃ ಆ ಭಗವಂತನ ಆ ವಿಚಾರವನ್ನು ಹೇಳ್ತಾ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಭಗವಂತನನ್ನು ಯಾವುದರಿಂದಲೂ ಕೂಡ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ ಎಂಬುದಕ್ಕೆ ನಚ ಕೇವಲ ತರ್ಕಣೇ ತರ್ಕೇಣ ನಾಕ್ಷಜೇನ ಕೇನಚಿತ್ ಕೇವಲಾಗಮಕ ವಿಜ್ಞೇಯೋ ಭಕ್ತಿರೇವ ನ ಚಾನ್ಯತ ನಾವೇದವಿನ್ಮನುತೆ ತಂ ಬೃಹಂತಂ ಸರ್ವಾನುಭಾತ್ಮಾನಂ ಭೂಮಾತ್ಮಾನಂ ಸಾಂಪರಾಯೇ ನೈಷಾದರ್ಕ್ಯೇಣ ಮತಿರಾಪನೇಯ ಪ್ರೋಕ್ತಾನ್ಯೇನೇವ ಸುಜ್ಞಾನಾಯ ಪ್ರೇಷ್ಠ ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವೈನಂ ವೇದಯಂತಿ ತಸ್ಮಾದಾಹುರ್ವೇದ ಇತಿ. ಭಗವಂತನನ್ನು ತಿಳ್ಕೊಳ್ಳಿಕ್ಕಿರತಕ್ಕಂತಹ ಮಾರ್ಗ ಉಪಾಯಗಳು ಅದನ್ನು ಇಲ್ಲಿ ಹೇಳ್ತಾ ಬರ್ತಾರೆ. ಏನು ಅಂತ ಕೇಳಿದ್ರೆ, ಅಪ್ರಮೇಯ, ಮೇಯ ಅಲ್ಲ, ಅಪ್ರಮೇಯ, ಪ್ರಮಾಯೋಗ್ಯ ಅಲ್ಲ. ಅಂದರೆ ಭಗವಂತನನ್ನು ಪ್ರಮಾಯೋಗ್ಯ ಅಲ್ಲ ಅಂತ ಹೇಳಿದರೆ ತಿಳ್ಕೊಳ್ಳಿಕ್ಕೇ ಬರೋದಿಲ್ಲ ಅಂತ ಆಗಿಬಿಡ್ತದೆ. ಇಲ್ಲ, ನಚ ಕೇವಲ ತರ್ಕೇಣ ನ ಅಕ್ಷಜೇನ, ಕೇವಲ ತರ್ಕದಿಂದಲೂ ಕೂಡ ಭಗವಂತನ ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ. ಕೇವಲ ಇಂದ್ರಿಯಗಳಿಂದ, ಕಣ್ಣು ಮೊದಲಾದಂತಹ ಇಂದ್ರಿಯಗಳಿಂದ, ಅಕ್ಷಜೇನ ಇಲ್ಲ, ಅದರಿಂದಲೂ ಕೂಡ ಭಗವಂತನನ್ನು ಪೂರ್ಣವಾಗಿ ಅರಿತುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇನ್ನೊಂದು ಹೇಗೆ ತಿಳ್ಕೊಳ್ಬೋದು ಭಗವಂತನನ್ನು ಅಂತ ಕೇಳಿದ್ರೆ, ಕೇವಲ ಆಗಮ ವಿಜ್ಞೇಯೋ, ಆಗಮದಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಯೋಗ್ಯ. ಅಂದರೆ ಆಗಮಗಳು ಅಂತ ಹೇಳಿದರೆ ಶುದ್ಧವಾಗಿರತಕ್ಕಂತಹ ಆಗಮಗಳು, ನಿರ್ದಿಷ್ಟವಾಗಿರತಕ್ಕಂತಹ ಆಗಮಗಳು, ಶ್ರುತಿಗಳು, ಇಂತಹ ವೇದಗಳ ಮೂಲಕವಾಗಿ ಮಾತ್ರ ಭಗವಂತನನ್ನು ತಿಳ್ಕೊಳ್ಬಹುದು. ಅಲ್ಲ, ಭಕ್ತಿರೇವ ನ ಚಾನ್ಯತ, ಅದನ್ನೇ ಅಪ್ರಮೇಯಾನಂತರೂಪ ಸದಾ ಪ್ರಸನ್ನ ಮುಖಾಬ್ಜ ಮುಕ್ತಿ ಸುಖಪ್ರದಾಯಕ ಸುಮನಸಾರ ಆರಾಧಿತ ಪದಾಂಬೋಜ. ಹೀಗೆ ಭಗವಂತನ ಬೇರೆ ಬೇರೆ ಗುಣಗಳನ್ನು ಇದರಲ್ಲಿ ಹೇಳ್ತಾ ಬರ್ತಾರೆ. ಪ್ರಸನ್ನವದನಂ ಧ್ಯಾಯೇತ್, ಭಗವಂತನ ಮುಖ ಯಾವ ರೀತಿಯಾದದ್ದು? ಪ್ರಸನ್ನವದನಂ, ಮುಖ ಯಾವತ್ತೂ ಕೂಡ ಪ್ರಸನ್ನ ಮುಖಾಬ್ಜ. ನಾವು ನಿತ್ಯದಲ್ಲಿಯೂ ಕೂಡ ಭಗವಂತನನ್ನು ಸ್ತೋತ್ರ ಮಾಡ್ತೇವೆ, ಭಗವಂತನನ್ನು ಚಿಂತನೆ ಮಾಡ್ತೇವೆ. ಹೇಗಿದೆ ಅವನು, ಹೇಗಿದ್ದಾನೆ ಅಂತ ಕೇಳಿದ್ರೆ ಪ್ರಸನ್ನವದನಂ, ಮುಖ ಎಂಬುದು ತುಂಬ ಪ್ರಸನ್ನವಾಗಿರತಕ್ಕಂತಹ ಮುಖ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮುಕ್ತಿ ಸುಖಪ್ರದಾಯಕ, ಎಲ್ಲರಿಗೂ ಯಾವ ಜೀವರಾಶಿಗಳ ಸಾಧನೆ ಎಂಬುದು ಮುಗಿದಿದೆ ಅವರವರ ಯೋಗ್ಯತೆಗನುಸಾರವಾಗಿ ಸುಖವನ್ನು ಕೊಡ್ತಾನೆ. ಮುಕ್ತಿಯೋಗ್ಯ ಜೀವರಾಶಿಗಳಿಗೆ ಮುಕ್ತಿಯನ್ನು ಕೊಡ್ತಾನೆ, ನಿತ್ಯ ಸಂಸಾರಿಗಳಿಗೆ ಸಂಸಾರವನ್ನು ಕೊಡ್ತಾನೆ. ಯಾರು ಈ ಅಂಧಂತಮಸ್ಸು, ನರಕ ಇತ್ಯಾದಿಗಳಿಗೆ ಹೋಗಲಿಕ್ಕೆ ಇರತಕ್ಕಂಥವರು, ಅಂತಹ ಜೀವರಾಶಿಗಳಿಗೆ ಆಯಾಯ ವ್ಯವಸ್ಥೆಗಳನ್ನು ಮುಟ್ಟಿಸಿಬಿಡ್ತಾನೆ. ಇಂಥವನು ಭಗವಂತ. ಸುಮನಸರ ಆರಾಧಿತ ಪದಾಂಬೋಜ, ದೇವತೆಗಳಿಂದ ಸ್ತುತ್ಯನಾಗಿರತಕ್ಕಂತಹ ಪಾದಗಳುಳ್ಳವನು. ನಾವೇದವೆನ್ಮನುತೆ ತಂ ಬೃಹಂತಂ ಸರ್ವಾನುಭೂಮಾತ್ಮಾನಂ ಸಾಂಪರಾಯೇ ನಾವೇದವೆನ್ಮನುತೆ. ಭಗವಂತನನ್ನು ತಿಳ್ಕೊಳ್ಬೇಕು. ಹೆಂಗೆ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ, ನಾ ಆವೇದವೆನ್ಮನುತೆ ತಂ ಬೃಹಂತಂ, ಅವನನ್ನು ಸುಲಭದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ತಿಳ್ಕೊಳ್ಬೇಕು ಅಂತಾದರೆ ತುಂಬ ಕಷ್ಟಸಾಧ್ಯನಾಗಿರತಕ್ಕಂಥವನು. ಇಲ್ಲ, ನಾನು ತರ್ಕದಿಂದ ತಿಳ್ಕೊಳ್ತೇನೆ, ನೈಷಾ ತರ್ಕೇಣ ಮತಿರಾಪನೇಯ, ತರ್ಕೇಣ ಮತಿ ಆಪನೇಯ ನಚ, ತರ್ಕದಿಂದಾಗಿ ತಿಳ್ಕೊಳ್ತೇನೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ತರ್ಕ ಎಂಬುದು ಭಗವಂತನನ್ನು ತಿಳಿಸಿಕೊಳ್ಳುವಂತಹ ಅದೊಂದು ಮಾಧ್ಯಮವೇ ಅಲ್ಲ. ಭಗವಂತ ತರ್ಕಕ್ಕೆ ಗೋಚರನಾಗ್ತಾನೋ ಇಲ್ಲ, ಅವನು ತರ್ಕಕ್ಕೆ ಗೋಚರನಾಗತಕ್ಕಂಥವನಲ್ಲ. ಅವನನ್ನು ತಿಳ್ಕೊಳ್ಳಬೇಕು,
ಶುದ್ಧವಾಗಿರತಕ್ಕಂತಹ ವೇದಗಳು ಅವನನ್ನು ತಿಳಿಸಿಕೊಡುವಂತಹದ್ದು. ನೇಂದ್ರಿಯಾಣಿ ನಾನುಮಾನಂ ವೇದ ಅನುಮಾನದ ಮೂಲಕವಾಗಿ ತಿಳ್ಕೊಳ್ಳುತ್ತೇನೆ. ಇಲ್ಲ, ನನಗೆ ಅನುಮಾನದ ಮೂಲಕ ತಿಳ್ಕೊಳ್ಬಹುದು. ಅನುಮಾನದ ಮೂಲಕವಾಗಿ ಜಗತ್ತಿನಲ್ಲಿರತಕ್ಕಂತಹ ವಸ್ತುಗಳನ್ನು ತಿಳ್ಕೊಳ್ಳಬಹುದಷ್ಟೇ ಹೊರತು ಅದು ಕೂಡ ಎಲ್ಲವನ್ನೂ ಕೂಡ ಅನುಮಾನದ ಮೂಲಕವಾಗಿ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಅಗ್ನಿ ಉಷ್ಣ ಪದಾರ್ಥತ್ವಾತ್, ಅಗ್ನಿರನುಷ್ಣ ಪದಾರ್ಥತ್ವಾತ್, ಹೀಗೆ ಅನುಮಾನ ಎಂಬುದು ದುಷ್ಟಾನುಮಾನಗಳೂ ಇರಬಹುದು, ಸದನುಮಾನಗಳೂ ಇರಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಕೇವಲ ಅನುಮಾನ ಭಗವಂತನ ತಿಳಿಸಿಕೊಡೋದಿಲ್ಲ. ಅನುಮಾನ ಅದಕ್ಕೆ ಪ್ರತ್ಯಕ್ಷ ಮತ್ತು ಆಗಮದ ಬೆಂಬಲ ಸಹಕಾರವಿದ್ದಾಗ ಅನುಮಾನ ಅದು ಭಗವಂತನನ್ನು ತಿಳಿಸಿಕೊಡುವುದಕ್ಕೆ ಅದು ಸಾಮರ್ಥ್ಯವುಳ್ಳದ್ದಾಗಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳುವಾಗ ಇಂದ್ರಿಯಾಣಿ, ಕೇವಲ ಇಂದ್ರಿಯಗಳು ಕೂಡ ಭಗವಂತನನ್ನು ತಿಳಿಸಿಕೊಡುತ್ತದೆ ಇಲ್ಲ. ಇಂದ್ರಿಯಾಣಿ ಅನುಮಾನಂ, ಅನುಮಾನವು ಕೇವಲ ಅನುಮಾನ ಭಗವಂತನನ್ನು ತಿಳಿಸಿಕೊಡುತ್ತದೆ ಇಲ್ಲ. ಅದೂ ಕೂಡ ಕೇವಲ ಅನುಮಾನವೂ ಕೂಡ ಭಗವಂತನನ್ನು ತಿಳಿಸಿಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನೇಂದ್ರಿಯಾಣಿ ಅನುಮಾನಂ, ಮತ್ತೆ ತಿಳ್ಕೊಳ್ಬೇಕಲ್ವ ಭಗವಂತನನ್ನು. ವೇದಾಹ್ಯೇವ ಏನಂ ವೇದಯಂತಿ, ಭಗವಂತನನ್ನು ತಿಳ್ಕೊಳ್ಬೇಕು ಅಂತಾದರೆ ವೇದಾಹ್ಯೇವ, ವೇದವೇ ಭಗವಂತನನ್ನು ತಿಳಿಸಿಕೊಡ್ಲಿಕ್ಕೆ ಸಾಧ್ಯ. ಆದ್ದರಿಂದ ವೇದಯಂತಿ ತಸ್ಮಾದಾಹುರು ವೇದ ಇತಿ ಅಂತ, ಆದ್ದರಿಂದ ಆ ವೇದ ಅಂತ ಕರೆಯುವಂತಹದ್ದು ಅಂತ ಹೇಳ್ತಾರೆ. ಇನ್ನು ಭಗವಂತ ಸುಮನಸ ಆರಾಧಿತ ಪದಾಂಬೋಜ, ದೇವತೆಗಳಿಂದ ಸ್ತುತ್ಯನಾದ, ದೇವತೆಗಳಿಂದ ವಂದ್ಯವಾದಂತಹ ಪದ. ಅದಾದ ಮೇಲೆ ಸ್ವಪ್ರಕಾಶ, ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಬೇಡ ಇನ್ನೊಂದು ಏನೂ ಕೂಡ ಬೇಕಾಗಿಲ್ಲ. ಅವನೇನು ಕೇಳಿದ್ರೆ ಸ್ವಪ್ರಕಾಶ, ತನ್ನನ್ನು ತಾನೇ ಅವನು ತೋರಿಸಿಕೊಡ್ತಾನೆ. ಸ್ವಪ್ರಕಾಶ ಸ್ವತಂತ್ರ ಸರ್ವಗ ಕ್ಷಿಪ್ರಫಲದಾಯಕ, ಸರ್ವಗ ಸ್ವತಂತ್ರ, ಸರ್ವಗ ಸರ್ವತ್ರ ಗಚ್ಚತಿ, ಸರ್ವೈ ಗಮ್ಯತೆ ಎಲ್ಲರಿಂದಲೂ ಕೂಡ ತಿಳ್ಕೊಳ್ಳಿಕ್ಕೆ ಯೋಗ್ಯ. ಗಮಳೃ ಗತೌ ಗತ್ಯರ್ಥಕಾ ಜ್ಞಾನಾರ್ಥಕಾ, ಆದ್ದರಿಂದ ಗಮ್ಯತೆ ಸರ್ವೈ ಗಮಲೃಗತೌ, ತಿಳ್ಕೊಳ್ಳಿಕ್ಕೆ ಯೋಗ್ಯ ಅಂತ ಅವನನ್ನು ನಾವು ಹೇಳಬಹುದು. ಆದ್ದರಿಂದ ಇನ್ನೊಂದು ಸರ್ವಗ ಶಬ್ದಕ್ಕೆ ಸರ್ವತ್ರ ವ್ಯಾಪ್ಯ ವರ್ತತೆ, ಎಲ್ಲ ಕಡೆಗಳಲ್ಲೂ ವ್ಯಾಪಿಸಿಕೊಂಡಿದ್ದಾನೆ. ಆದ್ದರಿಂದಲೂ ಕೂಡ ಅವನನ್ನು ಏನು ಕರೀತಾರೆ? ಸರ್ವಗ ಅಂತ ಕರೀತಾರೆ. ಸರಿ, ಅದಾದ ಮೇಲೆ ಅವನು ದೊಡ್ಡ ಗುಣ ಏನು ಅಂತ ಕೇಳಿದ್ರೆ ಅವನ ಆ ಕ್ಷಿಪ್ರ ಬಲದಾಯಕ. ಆಚಾರ್ಯರು ಮೋನಯದಾಸ ಪ್ರಪ್ರಕ್ಷಿ ವ್ಯತ್ಯಸ್ತೋ ವಿಘ್ನರಾಣ್ ಮನುಹು ಅಂತ ತಾವು ತಂತ್ರಸಾರದಲ್ಲಿ ಆ ಕ್ಷಿಪ್ರಪ್ರಸಾದದ ಮಂತ್ರವನ್ನು, ಗಣಪತಿಯ ಮಂತ್ರವನ್ನು ಉದ್ಧಾರ ಮಾಡ್ತಾರೆ. ಎಂಥವನು ಅಂತ ಕೇಳಿದ್ರೆ ಮೋನಯದಾಸ ಪ್ರಪ್ರಕ್ಷಿ, ಅವನು ಕ್ಷಿಪ್ರ ಫಲದಾಯಕ, ಬೇಗನೆ ಸಂತುಷ್ಟನಾಗ್ತಾನೆ, ನಮಗೆ ಬೇಕಾಗಿರತಕ್ಕಂತಹ ಫಲವನ್ನು ನೀಡುತ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಅವನು ಏನನ್ನಿಸಿಕೊಡುತ್ತಾನೆ? ಕ್ಷಿಪ್ರ ಫಲದಾಯಕ. ನಮಗೆ ದೇವರನ್ನು ನಾವು ಸುಮ್ಮನೆ ನೋಡ್ತೇವಷ್ಟೇ, ಒಳಗಿನಿಂದ ಯಾವುದೇ ರೀತಿಯಾದಂತಹ ಒಂದೊಂದು ಚಿಂತನೆಗಳು ಕೂಡ ನಮಗೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಭಗವಂತನ ಒಂದೊಂದು ಗುಣಗಳು ಕೂಡ ನಾವು ಅವನನ್ನು ಚಿಂತನೆ ನಡೆಸಬೇಕು ಅಂತ ಅದಕ್ಕೋಸ್ಕರವಾಗಿ ಹೇಳಿಕೊಡ್ತಾರೆ. ಇಲ್ಲದಿದ್ದರೆ ಒಂದು ಕಲ್ಲು ಒಂದು ಬೇರೆ ಬೇರೆ ಪ್ರತಿಮೆಗಳನ್ನು ನೋಡ್ತಾನೆ ಅಥವಾ ಏನನ್ನೋ ನೋಡ್ತಾನೆ, ನೋಡಿದಾಗ ಅದೇನಾಯಿತು ಅಂತ ಕೇಳಿದ್ರೆ ನೋಡಿದ್ದರಿಂದಾಗಿ ಅವನಿಗೆ ಯಾವುದೇ ರೀತಿಯಾದಂತಹ ಅದರಲ್ಲಿರತಕ್ಕಂತಹ ಒಂದು ರಾಮನ ಚಿತ್ರವಾಗಲಿ, ಕೃಷ್ಣನ ಚಿತ್ರವಾಗಲಿ ಅಥವಾ ಶ್ರೀನಿವಾಸನ ಚಿತ್ರಣವಾಗಲಿ ಯಾವುದೂ ಕೂಡ ನಮಗೆ ಬರೋದಿಲ್ಲ. ಅವನ ಆ ಉತ್ಕೃಷ್ಟವಾದಂತಹ ಭಗವಂತನ ಒಂದು ಆ ಗುಣವನ್ನು, ಅವನಲ್ಲಿರತಕ್ಕಂತಹ ಒಂದು ಗುಣಗಳನ್ನು ಚಿಂತನೆ ಮಾಡುವುದರಿಂದಾಗಿ
ನಮಗೆ ಆ ಒಂದು ಗುಣಗಳ ಚಿಂತನೆಯಿಂದಾಗಿ ನಮಗೂ ಕೂಡ ಆ ರೀತಿಯಾದಂತಹ ಅನುಗ್ರಹ ಭಗವಂತ ನೀಡ್ತಾನೆ ಎಂಬುದಾಗಿ ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಇಲ್ಲಿ ಭಗವಂತನಿಗೆ ಬೇರೆ ಬೇರೆ ವಿಶೇಷಣಗಳನ್ನು ಕೊಡ್ತಾ ಹೋಗ್ತಾರೆ. ಸ್ವಪ್ರಕಾಶ, ಸ್ವತಂತ್ರ, ಸರ್ವಗ, ಕ್ಷಿಪ್ರ ಫಲದಾಯಕ, ಕ್ಷಿತೀಶ. ಭಗವಂತ ಕ್ಷಿತೀಶ ಪಾಪನಾಶನ. ಭಗವಂತ ಕ್ಷಿತೀಶ. ಏನು ಕ್ಷಿತೀಶ? ಇಡೀ ಜಗತ್ತಿಗೆ ಈಶ, ಒಂದು ಆನಂದವನ್ನು ಕೊಟ್ಟವನು. ನಾವು ಕೃಷ್ಣ ಅಂತ ಹೇಳ್ತೇವೆ. ಕೃಷ್ಣ ಅಂತ ಹೇಳಿದಾಗ ಭೂಮಿಗೆ ನ ಆನಂದವನ್ನು ಕೊಟ್ಟದ್ದರಿಂದಾಗಿ ಅವನು ಕೃಷ್ಣ ಅಂತ ಅನಿಸಿಕೊಳ್ಳುತ್ತಾನೆ. ಅದೇ ರೀತಿಯಾಗಿ ಭಗವಂತ ಕ್ಷಿತೀಶ. ಯಾಕೆ ಕ್ಷಿತೀಶ ಅಂತ ಕೇಳಿದ್ರೆ, ಇಡೀ ಆನಂದದಷ್ಟ ಮುಕ್ತಾನ ಏಕ ಏವ ಜನಾರ್ದನ ಅಂತ ಹೇಳಿದ ಹಾಗೆ ಅವನು ಆನಂದವನ್ನು ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಭಗವಂತ ಕ್ಷಿತೀಶ, ಕ್ಷಿಪ್ರಫಲದಾಯಕ, ಯದುಪ್ರವೀರ, ಯಾದವ ವಂಶದಲ್ಲಿ ತುಂಬ ಉತ್ಕೃಷ್ಟನಾಗಿರತಕ್ಕಂಥವನು. ವಿತರ್ಕ್ಯ ವಿಶ್ವ ತೈಜಸ ಪ್ರಾಜ್ಞ. ವಿತರ್ಕ್ಯ, ಯುಕ್ತಿಗೆ ಗೋಚರನಾಗ್ತಾನ? ಇಲ್ಲ, ಯುಕ್ತಿಗೆ ಗೋಚರ ಆಗದೇ ಇರತಕ್ಕಂಥವನು. ಮತ್ತೆ ಭಗವಂತ ಯಾವುದರಿಂದ ಗಮ್ಯ? ಶಾವೋಂ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಜನ್ಮಾದ್ಯಸ್ಯೇತಃ ಓಂ ಓಂ ಶಾಸ್ತ್ರಯೋನಿತ್ವಾತ್. ಓಂ ಭಗವಂತನನ್ನ ಶಾಸ್ತ್ರಯೋನಿತ್ವಾತ್, ಶಾಸ್ತ್ರದಿಂದ ತಿಳ್ಕೊಳ್ಳಿಕ್ಕೆ ಯೋಗ್ಯ. ಶಾಸ್ತ್ರಂ ಯೋನಿ ಯಸ್ಯ ಸಹ. ಶಾಸ್ತ್ರವೇ ಯಾವುದಕ್ಕೆ ಕಾರಣವಾಗಿ, ಅಂದರೆ ಯಾವುದರಿಂದ ಭಗವಂತ ತಿಳ್ಕೊಳ್ಳಿಕ್ಕೆ ಯೋಗ್ಯನಾಗ್ತಾನೆ ಅಂತ ಕೇಳಿದ್ರೆ ಅದನ್ನು ತಿಳಿಸಿಕೊಟ್ಟಿರತಕ್ಕಂತಹದ್ದು ಶಾಸ್ತ್ರಯೋನಿತ್ವಾತ್ ಅಂತ. ಆದ್ದರಿಂದ ಭಗವಂತ ಶಾಸ್ತ್ರವೇ ಯೋನಿಯಾಗಿರುಳ್ಳವನು. ಅಂದರೆ ಶಾಸ್ತ್ರದಿಂದ ಸಮಧಿಗಮ್ಯ ಅಂತ. ಶಾಸ್ತ್ರೈಕ ಸಮಧಿಗಮ್ಯ, ಕೇವಲ ಇನ್ನೊಂದರಿಂದ ತಿಳ್ಕೊಳ್ಳಿಕ್ಕಾಗದೇ ಇರತಕ್ಕಂಥವನು. ಅಂತಹ ಭಗವಂತ ವಿತರ್ಕ್ಯ, ಅವಿತರ್ಕ್ಯ ಅಂತ. ಅವನನ್ನು ಅವಿತರ್ಕ್ಯ, ಅವನನ್ನು ತರ್ಕದಿಂದಾಗಿ ನನ್ನ ಮೆಥಡ್, ನನ್ನ ಒಂದು ಮನಸ್ಸಿರತಕ್ಕಂತಹ ಆ ತರ್ಕದಿಂದಾಗಿ ನಾನು ಅವನನ್ನು ತಿಳ್ಕೊಳ್ಳುತ್ತೇನೆ, ಇಲ್ಲ, ಸಾಧ್ಯವೇ ಇಲ್ಲ. ನಮ್ಮ ಯಾವುದೇ ರೀತಿಯಾದಂತಹ ತರ್ಕಗಳಿಗೆ ನಮ್ಮನ್ನು ತರ್ಕದ ಮೂಲಕವಾಗಿ ಭಗವಂತನನ್ನು ಇಲ್ಲ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ, ಅವನನ್ನು ಇದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ, ತರ್ಕ ಅದು ಯಥಾಮತಿಯಾಗಿ, ಅದು ಬುದ್ಧಿವಂತ ಜಾಸ್ತಿ ಇದ್ದಾನೆ ಅಂತಾದರೆ, ಅವನು ಬುದ್ಧಿವಂತ ಅಂತ ಆಗಿದ್ದರೆ ಏನು ಮಾಡ್ತಾನೆ ಅಂತಂದರೆ, ತನ್ನ ಬುದ್ಧಿಗನುಸಾರವಾಗಿ ಅವನು ಪ್ರಯೋಗವನ್ನು ಮಾಡ್ತಾನೆ. ದೇವರಿದ್ದಾನು ಅಂತ ಹೇಳ್ಬೋದು, ದೇವರಿಲ್ಲ ಅಂತ ಹೇಳ್ಬೋದು. ಆದ್ದರಿಂದ ಕೇವಲ ತರ್ಕಗಳು, ಶುಷ್ಕವಾಗಿರತಕ್ಕಂತಹ ತರ್ಕಗಳು, ಶುಷ್ಕವಾಗಿರತಕ್ಕಂತಹ ತರ್ಕದ ಮೂಲಕವಾಗಿ ಭಗವಂತನನ್ನು ಸಾಧನೆ ಮಾಡುತ್ತೇನೆ, ಅದು ಸಾಧ್ಯವಿಲ್ಲ. ಅದರಿಂದ ಭಗವಂತನ ದೊಡ್ಡ ಗುಣ ಯಾವುದು ಅಂತ ಕೇಳಿದ್ರೆ ಅವಿತರ್ಕ್ಯ, ಯದುಪ್ರವೀರ, ವಿತರ್ಕ್ಯ ಅವಿತರ್ಕ್ಯ, ತಿಳ್ಕೊಳ್ಳಿಕ್ಕೆ ಯುಕ್ತಿಗೆ ಗೋಚರ ಆಗೋದಿಲ್ಲ. ಸರಿ, ಇನ್ನು ಏನಾಗ್ತಾನೆ ಅಂತ ಕೇಳಿದ್ರೆ, ವಿತರ್ಕ್ಯ ವಿಶ್ವ ಸುತೈಜಸ ಪ್ರಾಜ್ಞ. 3 ರೂಪಗಳು, ವಿಶ್ವರೂಪ, ತೈಜಸರೂಪ, ಪ್ರಾಜ್ಞರೂಪ. 3 ರೂಪಗಳನ್ನು ಹೇಳ್ತಾರೆ. ಎಚ್ಚರ, ಜಾಗೃತವಸ್ಥಾ ನಿಯಾಮಕನಾಗಿ ವಿಶ್ವ. ನಾವು ವಿಶ್ವಭರ ಎಂಬುದಾಗಿ ರೂಪವನ್ನು ಹೇಳ್ತೇವೆ. ಉಪನಿಷತ್ತು ಕೊಟ್ಟಿರತಕ್ಕಂತಹ ರೂಪ ಇದು ವಿಶ್ವರೂಪ. ಇದು ಯಾವುದಕ್ಕಿರತಕ್ಕಂತಹದ್ದು ಅಂತ ಕೇಳಿದ್ರೆ, ವಿಶ್ವರೂಪ ಜಾಗೃತ ಅವಸ್ಥಾ ನಿಯಾಮಕ ರೂಪ. ಇಂತಹ ಜಾಗೃತ ಅವಸ್ಥಾ ನಿಯಾಮಕವಾಗಿರತಕ್ಕಂತಹ ರೂಪ ವಿಶ್ವರೂಪ. ತೈಜಸ ರೂಪ ಇದು ವಿಶ್ವ ತೈಜಸ, ಸ್ವಪ್ನಾವಸ್ಥೆ, ಸ್ವಪ್ನಾವಸ್ಥೆಯನ್ನು ನಿಯಮನೆ ಮಾಡತಕ್ಕಂತಹ ರೂಪ ಅದು ತೈಜಸ ರೂಪ. ಇನ್ನು ಪ್ರಾಜ್ಞರೂಪ, ಸುಷುಪ್ತಿಯವಸ್ಥೆಯನ್ನು ಕೊಡತಕ್ಕಂತಹದ್ದು. ಇನ್ನು
ವಿಶ್ವ ತೈಜಸ ಪ್ರಾಜ್ಞ ತುರೀಯ, ಅದು ತುರೀಯಾವಸ್ಥೆ, ತುಂಬ ಎತ್ತರದ ಸ್ಥಿತಿ. ಎತ್ತರದ ಸ್ಥಿತಿ ಯಾವುದು ಅಂತ ಕೇಳಿದ್ರೆ ಅದು ತುಂಬ ಹತ್ತಿರದಲ್ಲಿರ್ತಕ್ಕಂಥವನು. ಅಂತಹ ತುರೀಯ ನಾಮಕನಾಗಿರತಕ್ಕಂತಹ ವಿಶ್ವ ತೈಜಸ ಪ್ರಾಜ್ಞ ತುರೀಯ, ಜಾಗೃತ ಸ್ವಪ್ನ ಸುಷುಪ್ತಿ ತುರೀಯಾವಸ್ಥೆ, ಹೀಗೆ 4 ಅವಸ್ಥೆಗಳಿಗೆ 4 ರೂಪಗಳನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಇಂತಹ ಎತ್ತರವಾಗಿರತಕ್ಕಂತಹ ಚಿಂತನೆ ರೂಪವನ್ನು ಉಪಾಸನೆ ಮಾಡಬೇಕು. ಇದಕ್ಕೆ ವಿಶ್ವತೈಜಸ ಪ್ರಾಜ್ಞಾ ತುರೀಯ ಈ ರೂಪಗಳ ವಿಚಾರವನ್ನು ನಮಗೆ ಉಪನಿಷತ್ತು ತುಂಬ ವಿಸ್ತಾರವಾಗಿ ಕೊಟ್ಟಿರತಕ್ಕಂತಹದ್ದು. ಯಾಕೆ ಅಂತ ಕೇಳಿದರೆ ವಿಶ್ವದ ಉಪಾಸನೆಯೂ ಕೂಡ ಅದು ತುಂಬ ಎತ್ತರದ ರೂಪ, ತೈಜಸ ರೂಪದ ಜ್ಞಾನವೂ ಕೂಡ ತುಂಬ ಎತ್ತರದ್ದು. ಅದೇ ರೀತಿಯಾಗಿ ತುರೀಯ ನಾಮಕ ವ್ಯವಸ್ಥೆಯೂ ಕೂಡ ತುಂಬ ಎತ್ತರದ. ಹೀಗೆ ತುಂಬ ವಿಸ್ತೃತವಾಗಿರತಕ್ಕಂತಹ ರೂಪಗಳ ಚಿಂತನೆ, ವಿಸ್ತೃತವಾಗಿರತಕ್ಕಂತಹ ಚಿಂತನೆಯನ್ನು ಹೇಗೆ ನಮಗೆ ಉಪನಿಷತ್ಕಾರರು ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಇಲ್ಲಿ ಜಗನ್ನಾಥದಾಸರು ಕೂಡ ಈ ರೀತಿಯಾದಂತಹ ಚಿಂತನೆಯನ್ನು ನಮಗೆ ನೀಡ್ತಾರೆ. ಇಂತಹ ಭಗವಂತನ ಉಪಾಸನೆಯನ್ನು ನಡೆಸಬೇಕು ಎಂಬುದಾಗಿ ತಿಳಿಸಿಕೊಟ್ಟು, ಮತ್ತು ಸದಾ ಎಂಬುದು ಎಲ್ಲ ಕಡೆಗಳಲ್ಲೂ ನೀವು ಇಟ್ಟುಕೊಳ್ಳಬೇಕು. ಸದಾ ಪ್ರಮೇಯ ಸದಾ ಅಂತ ಹೇಳಿಕೊಂಡು ಅವರನ್ನು ಎಲ್ಲ ಕಡೆಗಳಲ್ಲೂ ಕೂಡ ನೀವು ಅದನ್ನು ಅನ್ವಯ ಮಾಡಿಕೊಂಡು ಬರಬೇಕು ಎಂಬುದನ್ನು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ಗಾಳಿ ನಡೆಬಂಧದಲ್ಲಿ ನೀಲಘನಾಳೆ ವರ್ತಿಸುವಂತೆ ಬ್ರಹ್ಮ, ತ್ರಿಶೂಲಧರ, ಶಕ್ರ, ಅರ್ಕ ಮೊದಲಾದ ಅಖಿಲ ದೇವಗಣ, ಕಾಲ, ಕರ್ಮ, ಗುಣ ಅಭಿಮಾನಿ ಮಹಾಲಕುಮಿ ಅನುಸರಿಸಿ ನಡೆಯುವುದು ಮೂಲ ಕಾರಣ ಮುಕ್ತಿದಾಯಕ ಹರಿ ಎನಿಸಿಕೊಂಬ. ಭಗವಂತನ ಹಿಂದೆ ಹೇಗಿರ್ತದೆ ಅಂತ ಕೇಳಿದ್ರೆ ಅದಕ್ಕೆ ಒಂದೊಂದೇ ವಿಶೇಷಣಗಳನ್ನು ಕೊಡ್ತಾ ಬರ್ತಾರೆ. ಗಾಳಿಯು ನಡೆಯುವ ಹಂತದಲ್ಲಿ ಹೇಗೆ ಗಾಳಿಯನ್ನು ಅನುಸರಿಸಿಕೊಂಡು ಆ ಮೋಡಗಳು ಬರ್ತವೆಯೋ, ಗಾಳಿ ಪ್ರಬಲವಾಗಿ ಬಂದಾಗ ಅದೇ ಗಾಳಿಯನ್ನು ಅನುಸರಿಸಿಕೊಂಡು ಮೋಡಗಳು ಬರ್ತವೆ. ಇಂತಹ ಆ ಮೋಡಗಳನ್ನು ಅನುಸರಿಸಿಕೊಂಡು ಬರುವಂತಹ ರೀತಿಯಲ್ಲಿ ಬ್ರಹ್ಮ, ಅದೇ ರೀತಿಯಾಗಿ ರುದ್ರ, ಅದೇ ರೀತಿಯಾಗಿ ಇಂದ್ರಾದಿ ಎಲ್ಲ ದೇವತೆಗಳು ಕೂಡ ಬ್ರಹ್ಮ ರುದ್ರ ಆಮೇಲೆ ಇಂದ್ರ, ಅದಾದ ಮೇಲೆ ಉಳಿದಾದಂತಹ ಎಲ್ಲ ದೇವತೆಗಳು ಒಬ್ಬರನ್ನು ಇಟ್ಟುಕೊಂಡು ಬ್ರಹ್ಮಾದಿಗಳಿಂದ ಇಟ್ಟುಕೊಂಡು ಸಕಲ ದೇವತೆಗಳನ್ನು ಕೂಡ ಕಾಲ, ಕರ್ಮ ಮತ್ತು ಗುಣ ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ಮಹಾಲಕ್ಷ್ಮಿಯನ್ನು ಅನುಸರಿಸಿಕೊಂಡು ನಡೆದುಕೊಂಡು ಹೋಗ್ತದೆ. ಕಾಲ, ಕರ್ಮ, ಗುಣಾಭಿಮಾನಿ ಮಹಾಲಕ್ಷ್ಮಿ ಅನುಸರಿಸಿ ನಡೆಯುವುದು ಮೂಲ ಕಾರಣ. ಎಲ್ಲದಕ್ಕೂ ಕೂಡ ಕಾರಣ ಯಾರು ಅಂತ ಕೇಳಿದ್ರೆ ಭಗವಂತ. ಅಂತಹ ಮೂಲ ಕಾರಣ ಸಕಾರಣಂ ಕಾರಣ ತಸ್ತತೋಪಿ ತಸ್ಯಾಪಿ ಹೇತು ಪರಹೇತು ಕಾರ್ಯೇಷು ಚೈವಂ ಸಹಿ ಕರ್ಮಕರ್ತೃ ರೂಪೈ ಶೇಷೈ ಅವತೀಹ ಸರ್ವಂ ಅಂತ ಹೇಳಿಕೊಂಡು ಅವನನ್ನು ನಿತ್ಯದಲ್ಲಿಯೂ ಕೂಡ ನಾವು ಹೇಳುವಂತಹ ಪೂಜಾ ಸಂದರ್ಭದಲ್ಲಿ ಹೇಳುವಂತಹ ಬ್ರಹ್ಮಭಾರ ಸ್ತೋತ್ರದಲ್ಲಿ ಹೇಳುವಂತಹದ್ದು. ಆ ಬ್ರಹ್ಮಭಾರ ಸ್ತೋತ್ರದಲ್ಲಿ ಹೇಳುವಂತಹ ಏನು ಭಗವಂತ ಏನಾಗಿದ್ದಾನೆ, ಸ ಕಾರಣಂ ಕಾರಣದಸ್ತತೋಪಿ, ಜಗತ್ತಿಗೆ ಕಾರಣ ಅಂತ ಏನಿದೆಯೋ ಅದಕ್ಕೂ ಕೂಡ ಭಗವಂತ ಮೂಲ ಕಾರಣ. ಕಾರಣಂ ಕಾರಣದಸ್ತತೋಪಿ ತಸ್ಯಾಪಿ ಹೇತು ಪರಹೇತು ಅವನು ಕಾರಣ ಪೂರ್ವವರೇಣ್ಯ. ದ್ವಾದಶ ಸೂತ್ರದಲ್ಲಿ ಇದನ್ನು ಹೇಳ್ತಾರಲ್ವ, ಕಾರಣ ಪೂರ್ಣವರೇಣ್ಯ, ಕಾರಣಗಳಿಗೂ ಕೂಡ ಅವನು ಮೂಲ ಕಾರಣ.
ಅದಕ್ಕಿಂತಲೂ ಕೂಡ ಕಾರಣನಾಗಿರತಕ್ಕಂಥವನು. ಇಂತಹ ಭಗವಂತ ಏನಾಗಿರ್ತಾನೆ ಅಂತ ಕೇಳಿದ್ರೆ ಕಾಲಕರ್ಮ ಗುಣಾಭಿಮಾನಿ ಮಹಾಲಕ್ಷ್ಮಿ. ಅದಕ್ಕಿರತಕ್ಕಂತಹ ನಿಯಾಮಕರು ಯಾರು? ಮಹಾಲಕ್ಷ್ಮಿ. ಆ ಲಕ್ಷ್ಮೀದೇವಿಯನ್ನು ಅನುಸರಿಸಿಕೊಂಡು ಇರುವಂತಹದ್ದು ದೇವತೆಗಳು. ಆ ದೇವತೆಗಳು ಮೂಲ ಕಾರಣ ಮುಕ್ತಿದಾಯಕ ಹರಿ ಎನಿಸಿಕೊಂಬ. ಇದಕ್ಕೆ ಮೂಲ ಕಾರಣನಾಗಿ ಮುಕ್ತಿದಾಯಕನಾಗಿ ಭಗವಂತ ಏನಾಗಿರ್ತಾನೆ? ಹರಿ. ಅವನು ಎಲ್ಲದಕ್ಕೂ ಕೂಡ ಮೂಲನಾಗಿಟ್ಟುಕೊಂಡು ತಾನಿರ್ತಾನೆ ಎಂಬುದಾಗಿ ಮೂಲ ಕಾರಣ ಮುಕ್ತಿದಾಯಕ ಹರಿ ಎನಿಸಿಕೊಂಬ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ ಹೇಳಿಕೊಂಡು ನಾವು ಹೇಳುವಂತಹದ್ದು. ಯಸ್ಮಾತ್ ಬ್ರಹ್ಮ ಇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ. ದೇವತೆಗಳು ಯಸ್ಮಾತ್ ಯಾರಿಂದಾಗಿ ಬ್ರಹ್ಮ ಇಂದ್ರ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ಎಲ್ಲದ ದೇವತೆಗಳು ಕೂಡ ದೇವತಾನಾಂ ಶ್ರೇಯೋಪಿ ಚ. ಲಕ್ಷ್ಮೀದೇವಿಗೂ ಕೂಡ ಜ್ಞಾನ ಸ್ಫೂರ್ತಿ, ಜ್ಞಾನದ ಮೂಲ ಸ್ಫೂರ್ತಿ, ಜ್ಞಾನದ ನೆಲೆ ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಆದ್ದರಿಂದ ತಸ್ಮೈ ಶ್ರೀ ಹರವೇ ಗುರವೇ ನಮಃ. ಅಂತಹ ಜ್ಞಾನದ ನೆಲೆ, ಜ್ಞಾನದ ಸ್ಫೂರ್ತಿಯಾಗಿರತಕ್ಕಂಥವನು ಅಂತ ಹೇಳ್ತಾರಲ್ವ, ಅದನ್ನೇ ಇಲ್ಲಿ ಜಗನ್ನಾಥದಾಸರು ಹೇಳಿರತಕ್ಕಂತಹ ಶಬ್ದ ಯಾವುದು ಅಂತ ಕೇಳಿದ್ರೆ ಮೂಲ ಕಾರಣ. ಕಾಲ ಕರ್ಮ ಗುಣಾಭಿಮಾನಿ. ಕಾಲಕ್ಕೂ ಕರ್ಮಕ್ಕೂ ಗುಣಕ್ಕೂ ಈ ಮೂರಕ್ಕೂ ಕೂಡ ಅಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿ, ಇದನ್ನು ಅನುಸರಿಸಿಕೊಂಡು ದೇವತೆಗಳು, ಇದೆಲ್ಲದಕ್ಕೂ ಕೂಡ ಮೂಲವಾಗಿರತಕ್ಕಂತಹ ಕಾರಣ ಅವನು ನಾರಾಯಣ ಎಂಬುದಾಗಿ ಹೇಳುತ್ತಾರೆ. ಹೀಗೆ ಭಗವಂತನನ್ನು ಅನುಸರಿಸಿಕೊಂಡು ದೇವತೆಗಳು, ಲಕ್ಷ್ಮೀದೇವಿ ಎಲ್ಲರೂ ಕೂಡ ವರ್ತಿಸ್ತಾರೆ ಎಂಬುದಾಗಿ ಹೇಳುತ್ತಾರೆ. ಅದಕ್ಕೆ ದೃಷ್ಟಾಂತವನ್ನಾಗಿ ಕೊಟ್ಟದ್ದು ಗಾಳಿ, ಮೋಡ. ಗಾಳಿಯ ಹಿಂದೆ ಮೋಡಗಳು ಚದುರುವಂತೆ. ಗಾಳಿ ಬಂದಾಗ ಏನಾಗ್ತದೆ ಅಂತ ಕೇಳಿದರೆ ಗಾಳಿಯ ಜೊತೆಗೆ ಮೋಡಗಳು ಅದು ಚದುರಿ ಇಡೀ ಚಲ್ಲಾಬಿಲ್ಲಿಯಾಗಿ ಬಿಡುವಂತಹದ್ದು. ಅದೇ ರೀತಿಯಾಗಿ ಭಗವಂತನನ್ನು ಅನುಸರಿಸಿಕೊಂಡಾಗ ಮಾತ್ರ ಎಲ್ಲದಕ್ಕೂ ಕೂಡ ಅದೊಂದು ಮೂಲವಾಗಿರತಕ್ಕಂತಹ ಕಾರಣವಾಗಿ ಎಲ್ಲರನ್ನೂ ಕೂಡ ನಡೆಸತಕ್ಕಂತಹ ಸ್ಫೂರ್ತಿ ನೆನೆಸಿಕೊಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನು ಮುಂದೆ ಒಂದು ಪದ್ಯವನ್ನು ಹೇಳಿ ಒಂದು ವಿಚಾರವನ್ನು ಹೇಳುತ್ತಾರೆ. ಈ ಮೋಡ ಕೈ ಬೀಸಣಿಕೆಯಿಂದಲೇ ಕೈ ಬೀಸಣಿಕೆಯಿಂದಲೇ ಓಡಿಸುವವನೆಂಬನ ಪ್ರಯತ್ನವು ಕೂಡುವುದೇ ಕಲ್ಪಾಂತಕಾದರೂ ಲಕ್ಷ್ಮೀವಲ್ಲಭನು ಜೋಡು ಕರ್ಮವ ಜೀವರುಳು ತಾ ಮಾಡಿಸಿ ಫಲಗಳು ಉಣಿಸುವ ಪ್ರೌಢರಾದವರೇ ಅವನ ಭಜಿಸಿ ಭವ ಅಪ್ಪಿದಾಟುವರು. ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಏನು ಅಂತ ಕೇಳಿದ್ರೆ, ನಾವು ಮೋಡವನ್ನು ಚದುರಿಸಬೇಕು. ಮೋಡವನ್ನು ಚದುರಿಸಬೇಕು ಅಂತಾದರೆ ಕೈಯಲ್ಲಿರತಕ್ಕಂತಹ ಗಾಳಿ ಅಥವಾ ಕೈಯಿಂದ ಬೀಸುವಂತಹ ಗಾಳಿ ಅಥವಾ ಬೀಸಣಿಕೆ, ಈ ಬೀಸಣಿಕೆಯನ್ನು ಬೀಸಿಕೊಂಡು ಆಕಾಶದಲ್ಲಿರತಕ್ಕಂತಹ ಮೋಡವನ್ನು ಚದುರಿಸ್ಲಿಕ್ಕೆ ಸಾಧ್ಯ ಇದೆಯೋ? ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದರೆ ಅದು ಆ ಪ್ರಯತ್ನ ವ್ಯರ್ಥ ಪ್ರಯತ್ನ ಅಂತನಿಸಿಕೊಳ್ತದೆ. ಮೋಡ ಕೈ ಬೀಸಣಿಕೆಯಿಂದಲೇ ಓಡಿಸುವನು, ಅದನ್ನು ಕೈಯಿಂದ ಬೀಸಣಿಕೆಯಿಂದ ಅದನ್ನು ದೂರ ಮಾಡ್ತೇನೆ ಅಂತ ಹೇಳಿದರೆ ಅದು ಕೂಡ್ತದೋ? ಇಲ್ಲ, ಅದು ಕೂಡೋದೇ ಇಲ್ಲ, ಸಾಧ್ಯವೇ ಇಲ್ಲ. ಇಂತಹ ಪ್ರಯತ್ನ ಅದು ಯಾವತ್ತೂ ಕೂಡ ಸಫಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ಪ್ರಯತ್ನ ಕೂಡುವುದೇ ಕಲ್ಪ ಅಂತ ಕಾದರೂ, ಎಷ್ಟೇ ಕಲ್ಪ ಅಂತ ಕಾದರೂ ಕೂಡ, ಕಲ್ಪದ ಕೊನೆ ಎಷ್ಟೇ ಕಲ್ಪಗಳು ಕಾದರೂ ಕೂಡ ಈ ರೀತಿಯಾದಂತಹ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ಅದು ವ್ಯರ್ಥ ಪ್ರಯತ್ನ ಅನ್ನಿಸಿಕೊಳ್ಳುತ್ತದೆ. ಅದೇ ರೀತಿಯಾಗಿ ಭಗವಂತ ಏನು ಮಾಡಿದ್ದಾನೆ? ಕಲ್ಪ ಅಂತ ಕಾದರೂ ಲಕ್ಷ್ಮೀವಲ್ಲಭನು ಜೋಡು ಕರ್ಮವ, ಪುಣ್ಯ ಪಾಪ ಸತ್ಕರ್ಮ ದುಷ್ಕರ್ಮ, ಇದು ಜೋಡು ಕರ್ಮ ಅಂತ ಹೇಳ್ತಾರೆ. ಈ ಎರಡು ಕರ್ಮಗಳು
ಎರಡೂ ಕರ್ಮಗಳು ಪುಣ್ಯ ಪಾಪ ಎಂಬಂತಹ ದ್ವಂದ್ವ ಕರ್ಮಗಳು ಜೀವರಲ್ಲಿ, ಸಾತ್ವಿಕ ಜೀವರಲ್ಲಿ, ಅದೇ ರೀತಿಯಾಗಿ ತಾಮಸ ಜೀವರಾಶಿಗಳಲ್ಲಿ, ರಾಜಸ ಜೀವರಾಶಿಗಳಲ್ಲಿ ಇಬ್ಬರಲ್ಲಿಯೂ ಕೂಡ ಇದ್ದುಕೊಂಡು ಜೋಡು ಕರ್ಮವನ್ನು ಮಾಡಿಸ್ತಾನೆ. ಜೋಡು ಕರ್ಮವ ಜೀವರುಳು ಮಾಡಿಸಿ ತಾನು ಇದ್ದುಕೊಂಡು ಅದನ್ನು ಮಾಡ್ತಾನೆ, ಮಾಡಿಸ್ತಾನೆ. ಎಲ್ಲರೊಳಗಿದ್ದುಕೊಂಡು ಪ್ರವೇಶ ಮಾಡಿ ಒಬ್ಬರಲ್ಲಿ ನಿಂತು ಮಾಡುವನು, ಇನ್ನೊಬ್ಬರಲ್ಲಿ ಆಡುವನು. ಹೀಗೆ ಇದೇ ಜಗನ್ನಾಥದಾಸರು ಹಿಂದಿನ ಪದ್ಯದಲ್ಲಿ ಭಗವಂತನ ಮಹಿಮೆಗಳನ್ನು ಬೇಕಾದಷ್ಟು ಹೇಳಿದ್ದಾರೆ. ಅದೇ ರೀತಿಯಾಗಿ ಆ ಭಗವಂತನ ಮಹಿಮೆಯನ್ನು ಇದರಲ್ಲಿ ತಿಳಿಸಿಕೊಡ್ತಾರೆ. ನಾವು ಏನು ಮಾಡಬೇಕು? ಅವನನ್ನು ಎಲ್ಲ ಅಸ್ವಾತಂತ್ರ್ಯ ಜೀವರಲ್ಲಿ ಇದ್ದುಕೊಂಡು ಜೀವ ಪೂರ್ಣವಾಗಿ ಅಸ್ವತಂತ್ರ, ಅಂತಹ ಅಸ್ವತಂತ್ರನಾಗಿರತಕ್ಕಂತಹ ಜೀವನಲ್ಲಿದ್ದುಕೊಂಡು ತಾನು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕರ್ಮಗಳನ್ನು ಮಾಡಿಸ್ತಾನೆ. ಅದನ್ನು ಮಾಡಿಸಿ ಫಲಗಳುಳಿಸುವ, ಏನು ಮಾಡ್ತಾನೆ? ಮಾಡುವುದು ಮಾತ್ರವಲ್ಲ, ಫಲವನ್ನು ಕೊಡ್ತಾನೆ. ಇದರ ಮಾಡಿಸಿ ಫಲಗಳುಣಿಸುವ ಫಲವನ್ನು ನೀಡ್ತಾನಲ್ವ. ಈ ಫಲದಲ್ಲಿ ಪ್ರೌಢರಾದರಿವನು, ಯಾರು ಪ್ರೌಢರಿದ್ದಾರೆ, ಯಾರು ಜ್ಞಾನಿಗಳಿದ್ದಾರೆ, ಅವರಿಗೆ ಇದರಿಂದ ಸಮಸ್ಯೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವರು ಯಥಾರ್ಥವಾದದ್ದನ್ನೇ ತಿಳ್ಕೊಳ್ತಾರೆ. ಭಗವಂತ ಮಾಡಿಸ್ತಾನೆ, ಮಾಡಿದ ಈ ರೀತಿಯಾದಂತಹ ಯಥಾರ್ಥ ಚಿಂತನೆಯಲ್ಲಿ ತಾವಿರ್ತಾರೆ. ಆದರೆ ಅಜ್ಞಾನಿಗಳು ಏನು ಮಾಡಿಕೊಳ್ತಾರೆ? ಸ್ವಾತಂತ್ರ್ಯದ ಭ್ರಮೆಗೆ ಒಳಗಾದವರು, ತಾವೇ ಸ್ವತಂತ್ರವಾಗಿ ಈ ಕರ್ಮವನ್ನು ಮಾಡಿದ್ದು ಎಂಬಂತಹ ಸ್ವಾತಂತ್ರ್ಯದ ಭ್ರಮೆಗೆ ಒಳಗಾಗಿರತಕ್ಕಂತಹ ಜೀವರಾಶಿಗಳು ಭಜಿಸಿ ಭವಾಬ್ಧಿಯನ್ನು ದಾಟೋದಿಲ್ಲ. ಅವರು ಅದನ್ನೇ ತಿಳ್ಕೊಂಡು ಮತ್ತೆ ಪುನಃ ಇದೇ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾರೆ. ಆದರೆ ಪ್ರೌಢರಾದವರು, ಯಾರು ಜ್ಞಾನಿಗಳಿದ್ದಾರೆ, ಯಾರು ಇದನ್ನು ಯಥಾರ್ಥವಾಗಿ ಅರಿತುಕೊಂಡವರಿದ್ದಾರೆ, ಅವರು ಇದನ್ನು ಸರಿಯಾಗಿ ಅರಿತುಕೊಂಡು ಸರಿಯಾಗಿ ಇದನ್ನು ಚಿಂತನೆ ಮಾಡಿ ಅವರು ಸಂಸಾರದ ಸಮುದ್ರದಿಂದ ಇವರು ಬೇರೆಯಾಗ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಪುಣ್ಯ ಪಾಪ ಮತ್ತು ಸತ್ಕರ್ಮ ದುಷ್ಕರ್ಮ ಹೀಗೆ ಪರಸ್ಪರ ವಿರುದ್ಧವಾಗಿರತಕ್ಕಂತಹ ಕರ್ಮಗಳು, ಈ ವಿರುದ್ಧ ಕರ್ಮಾಧಿಕರಣತ್ವ ಇದು ಭಗವಂತನಲ್ಲಿ ಬರ್ತದೆ. ಭಗವಂತ ಇದನ್ನು ಒಂದೊಂದು ಜೀವರಾಶಿಗಳಲ್ಲಿ ಇದ್ದುಕೊಂಡು ತಾನು ಆಯಾಯ ಜೀವರುಗಳ ಯೋಗ್ಯತೆಗೆ ಅನುಸಾರವಾಗಿ ಜೀವರುಗಳ ಜೀವಯೋಗ್ಯತೆಗೆ ಅನುಸಾರವಾಗಿ ಆ ಕರ್ಮವನ್ನು ಭಗವಂತ ಮಾಡಿಸ್ತಾನೆ ಎಂಬಂತಹ ಚಿಂತನೆಯನ್ನು ಜಗನ್ನಾಥದಾಸರು ನಮಗೆ ಈ ಪದ್ಯದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಇದರಲ್ಲಿ ಇನ್ನಷ್ಟು ವಿಚಾರಗಳು, ಭಗವಂತನ ಈ ಪುಣ್ಯ ಪಾಪಗಳು, ಸತ್ಕರ್ಮ ದುಷ್ಕರ್ಮಗಳ ವಿಚಾರವನ್ನು ದಾಸರು ಮತ್ತಷ್ಟು ತಿಳಿಸಿಕೊಡ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಶ್ರೀಕೃಷ್ಣಾರ್ಪಿತಮಸ್ತು.